ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಡಾಟಾ ಅನಾಲಿಸಿಸ್ ಆ್ಯಂಡ್ ರಿಪೋರ್ಟ್ ರೈಟಿಂಗ್ ಚಾಪ್ಟರ್ನ ಇಂಪಾರ್ಟೆನ್ಸ್ ಆಫ್ ಪ್ರಿಪ್ರೇಷನ್ ಆಫ್ ರಿಪೋರ್ಟ್ ಅಂತಂದರೆ ಈ ಒಂದು ಮಾಹಿತಿಯನ್ನು ನಾವೇನು ರಿಪೋರ್ಟನ್ನು ಬರಿತೀವಿ, ನಮ್ಮ ಸಂಶೋಧನೆಯ ಒಂದು ವರದಿಯನ್ನು ನಾವೇನು ಬರಿತೀವಿ, ಆ ವರದಿಯ ಒಂದು ಪ್ರಾಮುಖ್ಯತೆಯ ಬಗ್ಗೆ ನಾವು ಇವತ್ತು ಡಿಸ್ಕಸನ್ನು ಮಾಡೋಣ. ಸೊ ಈ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಅಂತಂದರೆ ವರದಿಯ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ತುಂಬ ಮಹತ್ವಪೂರ್ಣವಾಗಿರುತ್ತೆ. ಯಾಕಂತಂದರೆ ನಾವು ಏನೇ ಕಷ್ಟಪಟ್ಟು ಸಂಶೋಧನೆ ಮಾಡಿರ್ಬೋದು, ಎಷ್ಟೇ ನಾವು ಎಫರ್ಟ್ಗಳನ್ನ ಹಾಕಿ ಸಂಶೋಧನೆಯನ್ನು ಮಾಡಿರ್ಬೋದು, ಆದರೆ ಅದರ ಅಂತಿಮ ಗುರಿ ಏನಿರುತ್ತೆ ಅಥವಾ ಅಂತಿಮ ಸಾಫಲ್ಯತೆ ಏನಿರುತ್ತೆ ಅದು ಸಿಗೋದು ಯಾವುದರಲ್ಲಿ ಅಂತಂದರೆ ರಿಪೋರ್ಟ್ ರೈಟಿಂಗಲ್ಲಿ. ನಾವು ಎಷ್ಟು ಚೆನ್ನಾಗಿ ಅದನ್ನು ನಮ್ಮ ಮಾಹಿತಿದಾರರಿಗೆ ಅರ್ಥವನ್ನು ಮಾಡಿಸ್ತೀವಿ, ಸೊ ಅದರ ಆಧಾರದ ಮೇಲೆ ಅದು ಎಷ್ಟು ಉತ್ತಮವಾದಂಥ ಫೈಂಡಿಂಗ್ಸ್ನ ಒಳಗೊಂಡಿರುತ್ತೆ ನಮ್ಮ ಒಂದು ರಿಸರ್ಚು, ಅದರ ಆಧಾರದ ಮೇಲೆ ಏನಾಗಿರುತ್ತೆ ನಮ್ಮ ಒಂದು ಸಂಶೋಧನೆಯ ಒಂದು ಸಾಫಲ್ಯತೆ ಅಂತಕ್ಕಂಥದ್ದು ಕೂಡಿರುತ್ತೆ. ಸೊ ಹಾಗಾಗಿ ನಾವು ಈ ರಿಪೋರ್ಟ್ ಅಂತಕ್ಕಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. The importance of research report is considered a major component of the research study. For the research task remains incomplete till the report has been presented or written. ಅಂತಂದರೆ ಮುಖ್ಯವಾಗಿ ಈ ಒಂದು ನಮ್ಮ ರಿಸರ್ಚ್ ರಿಪೋರ್ಟ್ ಅಂತಕ್ಕಂಥದ್ದು ಇಲ್ಲದೆ ಯಾವುದೇ ಕಾರಣಕ್ಕೂ ನಮ್ಮ ರಿಸರ್ಚ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಂತೂ ತುಂಬ ಮೇಜರ್ ಆಗಿರ್ತಕ್ಕಂಥ ಕಾಂಪೊನೆಂಟ್ ಆಗಿ ಏನು ಮಾಡುತ್ತೆ, ನಮ್ಮ ಇಡೀ ಸಂಶೋಧನೆಯಲ್ಲಿ ಕೆಲಸವನ್ನು ಮಾಡುತ್ತೆ. ಈ ಸಂಶೋಧನಾ ವಿಚಾರಣೆಯ ಅಂತ್ಯ ಭಾಗವೇ ಏನಾಗಿರುತ್ತೆ, ವರದಿ ತಯಾರಿಕೆಯಾಗಿರುತ್ತೆ. ಸೊ ಈ ವರದಿ ತಯಾರಿಕೆಯು ಸಂಶೋಧನಾ ಒಂದು ಪ್ರಕ್ರಿಯೆಯ ಅವಿಭಾಜ್ಯ ಅಂಗ ಕೂಡ ಆಗಿರುತ್ತೆ. ಸಂಶೋಧಕನಿಗೆ ತನ್ನ ಸಂಶೋಧನಾ ವಿಷಯಗಳ ಒಂದು ಫಲಿತಾಂಶಗಳನ್ನು ಮತ್ತು ವೈಶಿಷ್ಟ್ಯತೆಗಳನ್ನ ಅರಿಯಲು ಉತ್ಸುಕತೆ ಇದ್ದರೆ ಪ್ರತಿವರ್ತಿಗಳು ಅಂತಂದರೆ ಯೋಜಿಸಿದ ಸಂಸ್ಥೆಗಳಾಗಿರ್ಬೋದು, ಸಾರ್ವಜನಿಕರಿಗೆ ವರದಿಯ ಫಲಿತಾಂಶವನ್ನು ತಿಳಿಸ್ತಕ್ಕಂಥ ಒಂದು ಅಭಿಲಾಷೆ ಇರ್ತದೆ. ಸೊ ಈ ಮುಖ್ಯವಾಗಿ ನಾವು ಈ ಇಂಪಾರ್ಟೆನ್ಸ್ಗಳನ್ನ ಈ ರೀತಿಯಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಿರೀಕ್ಷಿತರಿಗೆ ವಿವರಗಳನ್ನ ತಿಳಿಸ್ತಕ್ಕಂಥದ್ದು ಅಂತಂದರೆ ಕನ್ವೇಯಿಂಗ್ ದ ಡೀಟೇಲ್ಸ್ ಟು ಇಂಟ್ರೆಸ್ಟೆಡ್ ಪರ್ಸನ್. ವರದಿಯ ಫಲಿತಾಂಶಗಳನ್ನ ನಿರೀಕ್ಷಿತರಿಗೆ ತಿಳಿಸುವುದೇ ಈ ವರದಿಯ ಪ್ರಮುಖವಾದಂಥ ಉದ್ದೇಶ ಅಥವಾ ಪ್ರಾಮುಖ್ಯತೆ ಅಂತೇಳಿ ನಾವೇನು ಮಾಡ್ಬೋದು ಅನ್ಕೋಬೋದು. ನಿರೀಕ್ಷಿತರು ಅಂತಂದರೆ ಸಂಶೋಧನಾ ನಿರತ ವಿಜ್ಞಾನಿಗಳಾಗಿರ್ಬೋದು, ಸಮಾಜ ವಿಜ್ಞಾನಿಗಳಾಗಿರ್ಬೋದು, ಅನ್ವಯಿಕ ಸಂಶೋಧಕರಾಗಿರ್ಬೋದು, ನೀತಿ ನಿರೂಪಕರಾಗಿರ್ಬೋದು, ಸಂಶೋಧನೆಗೆ ಯಾರು ಧನ ಸಹಾಯವನ್ನು ಅಂದರೆ ಹಣಕಾಸಿನ ಸಹಾಯವನ್ನು ನಮಗೆ ಮಾಡಿರ್ತಾರೆ, ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಡೆಯಿಂದನಾದರೂ ಕೂಡ ಆಗಿರ್ಬೋದು, ವಿಶ್ವವಿದ್ಯಾನಿಲಯದಿಂದ ನಾವು ಧನ ಸಹಾಯವನ್ನು ಬೇಕಾದರೂ ಕೂಡ ಪಡ್ಕೊಂಡಿರ್ಬೋದು, ಅಥವಾ ವಿಶ್ವವಿದ್ಯಾನಿಲಯಗಳಿಗಾಗಿ ಅಥವಾ ಖಾಸಗಿ ಸಂಸ್ಥೆಗಳು ಅಥವಾ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾವೇನು ಮಾಡಬೇಕಾಗತ್ತೆ, ನಮ್ಮ ಸಂಶೋಧನೆಯ ಫಲಿತಾಂಶಗಳನ್ನು ತಿಳಿಯಪಡಿಸಬೇಕಾಗತ್ತೆ. ಸೊ ಹಾಗಾಗಿ ಸಂಶೋಧನಾ ವರದಿಯ ಪ್ರಥಮ ಗುರಿ ಅಥವಾ ಪ್ರಾಮುಖ್ಯತೆ ವರದಿಯು ಸಂಶೋಧಕ ಮತ್ತು ಓದುಗರ ಒಂದು ನಡುವಿನ ಸೇತುವೆ ಆಗಿರುತ್ತೆ ಅಂತೇಳಿ ನಾವೇನು ಮಾಡ್ಬೋದು ತಿಳಿಸ್ಬೋದು. ಇವರೆಲ್ಲರಿಗೂ ನಾವು ಈ ಒಂದು ಸಂಶೋಧನೆಯ ರಿಪೋರ್ಟನ್ನು ತಲುಪಿಸಬೇಕಾಗಿರೋದ್ರಿಂದ ಅದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ, ಯಾವುದು ಸಂಶೋಧನಾ ವರದಿ ಅಂತಕ್ಕಂಥದ್ದು. ನೆಕ್ಸ್ಟು ಇಂಪಾರ್ಟೆನ್ಸ್ ಏನು ಅಂತಂದರೆ ಮುಖ್ಯವಾಗಿ ಡೆವಲಪ್ಮೆಂಟ್. ದ ರಿಸರ್ಚರ್ ಈಸ್ ಕನ್ಸಿಡರ್ಡ್ ಎ ಮೇಜರ್ ಕಾಂಪೊನೆಂಟ್ ಆಫ್ ದ ರಿಸರ್ಚ್ ಸ್ಟಡಿ ಆಫ್ ದ research task remains incomplete till the report has been presented or written. As a matter of fact, even the most brilliant hypothesis, highly well designed and conducted research study, ಇಲ್ಲಿ ಮುಖ್ಯವಾಗಿ ಏನಂತಂದರೆ ಡೆವಲಪ್ಮೆಂಟ್ ಆಫ್ ನಾಲೆಡ್ಜ್ ಅಂತಕ್ಕಂತೇಳಿ ಕರಿತೀವಿ. ಅಂತಂದರೆ ಸಂಶೋಧನೆಯಿಂದ ಅಪಾರವಾದಂಥ ಜ್ಞಾನಾರ್ಜನೆ ಮತ್ತು ಜ್ಞಾನ ಪ್ರಸರಣೆಯಾಗುತ್ತದೆ. ಸಂಶೋಧನಾ ವರದಿಯಿಂದ ಹೊಸ ಹೊಸ ಅನ್ವೇಷಣೆಗಳು, ಹೊಸ ಪದ್ಧತಿಗಳನ್ನು ಜ್ಞಾನಸಾಗರಕ್ಕೆ ನಾವೇನು ಮಾಡ್ಬೋದು ಸೇರಿಸ್ಬೋದು. ಇದು ಅನ್ವೇಷಣೆಗೆ ಮಾಹಿತಿ ಸಂಗ್ರಹಣೆ ಅವಕಾಶ ಮಾಡಿಕೊಡುವುದಲ್ಲದೆ ಹೊಸ ಸಂಶೋಧನೆಗಳಿಗೆ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನವಾಗುತ್ತದೆ. ಸೊ ವರದಿ ಜ್ಞಾನವನ್ನು ಪಸರಿಸಿ ನಿರ್ಣಯಗಳನ್ನು ಏನು ಮಾಡುತ್ತೆ, ಬಹಿರಂಗಗೊಳಿಸುತ್ತದೆ. ಇದರಿಂದ ಹೊಸ ಪ್ರಾಕಲ್ಪನೆಗಳನ್ನು ಮತ್ತು ಹೊಸ ಸಿದ್ಧಾಂತಗಳನ್ನು ನಾವು ರಚಿಸೋದಕ್ಕೆ ಏನಾಗುತ್ತೆ, ವಿದ್ಯಾರ್ಥಿಗಳೇ ಸಹಾಯ ಆಗುತ್ತೆ. ಅಧ್ಯಯನ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಏನೇನಾಗಿದೆ ಮತ್ತು ಹೇಗೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ರಿಸರ್ಚ್ ರಿಪೋರ್ಟಿಂದ ಏನು ಮಾಡ್ಬೋದು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ನೆಕ್ಸ್ಟು ರಿಸರ್ಚ್ ರಿಸಲ್ಟ್ಸ್ ಮಸ್ಟ್ ಇನ್ವ್ಯಾರಿಯಬಲಿ ಎಂಟರ್ ದ ಜನರಲ್ ಸ್ಟೋರ್ ಆಫ್ ನಾಲೆಡ್ಜ್. ಆಲ್ ದಿಸ್ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ರೈಟಿಂಗ್ ರಿಸರ್ಚ್ ರಿಪೋರ್ಟ್. There are people who do not consider writing report as an integral part of the research process, but the
General opinion is in favor of treating the presentation of research results or writing of report as part and parcel of the research ಪ್ರಾಜೆಕ್ಟ್ ಅಂತಂದರೆ ಈ ರಿಸರ್ಚ್ ರಿಸಲ್ಟ್ ಅಂತಕ್ಕಂಥದ್ದು ತುಂಬ ಜನ ಥಿಂಕ್ ಮಾಡೋ ಹಾಗೆ ಇದು ಅದರ ಒಂದು ಇಂಟೆಗ್ರಲ್ ಪಾರ್ಟ್ ಅಲ್ಲ ಅಂತೇಳಿ ಥಿಂಕ್ ಮಾಡ್ತಾರೆ. ಬಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಒಂದು ವರದಿ ಅಂತೇಳಿ ನಾವೇನು ಮಾಡಬೇಕಾಗತ್ತೆ, ನೋಡಬೇಕಾಗತ್ತೆ. ಸಂಶೋಧನಾ ವರದಿಯು ವಿವಿಧ ಉದ್ದೇಶಗಳನ್ನ ಏನು ಮಾಡುತ್ತೆ, ಹೊಂದಿರುತ್ತೆ. ಸಂಶೋಧಕರ ಸಂಶೋಧನಾ ಉದ್ದೇಶಗಳು ವಿವಿಧ ವಿಷಯ ಸಂಗ್ರಹಣೆ, ಅನ್ವೇಷಣೆ, PhD ಪದವಿಯನ್ನು ಪಡೆಯೋದಕ್ಕಾಗಿರ್ಬೋದು, ಆಡಳಿತ ಮಂಡಳಿ ಸುಧಾರಣೆ, ನೀತಿ ನಿರೂಪಣೆ, ಕಲ್ಯಾಣ ಕಾರ್ಯಕ್ರಮಗಳ ಯೋಜನೆ ಮುಂತಾದ ವಿವಿಧ ಉದ್ದೇಶಗಳನ್ನ ಹೊಂದಿರೋದ್ರಿಂದ ಈ ಒಂದು ರಿಪೋರ್ಟ್ ಅಂತಕ್ಕಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತೇಳಿ ನಾವೆಲ್ಲ ಏನು ಮಾಡ್ಬೋದು, ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. Often, report writing at university is presented as deceptively simple. All you need to do is ensure you follow the required report structure and write clearly and concisely. But we know this isn't as straightforward as it seems. Although reports have to be easy to read, it doesn't necessarily make them easy to write. Reports are formally structured, but you have probably discovered that what is needed for a report in one discipline is like to be different from a report in another discipline. Also, expectations can be different from one report to next, even within the same subject. ಅಂತಂದರೆ ನಾವು ಮುಖ್ಯವಾಗಿ ವರದಿ ಮತ್ತೊಂದು ಉದ್ದೇಶ ಅಥವಾ ಮತ್ತೊಂದು ಪ್ರಾಮುಖ್ಯತೆಗಳು ಅಂತಂದರೆ ನಿರ್ಣಯಗಳನ್ನು ಮತ್ತು ಫಲಿತಾಂಶಗಳನ್ನ ಪ್ರಕಟಿಸ್ತಕ್ಕಂಥದ್ದು. ವರದಿಯ ನಿರ್ಣಯ, ಶಿಫಾರಸು ಮತ್ತು ಸಲಹೆ ಸೂಚನೆಗಳನ್ನು ಅನುಸರಿಸಿ ಹೊಸ ಕಾನೂನುಗಳನ್ನ ರಚಿಸ್ಬೋದು, ಚಾಲ್ತಿಯಲ್ಲಿರುವ ಕಾನೂನುಗಳಿಗೆ ಮಾರ್ಪಾಟನ್ನು ತರ್ತಕ್ಕಂಥದ್ದಾಗಿರ್ಬೋದು, ಯೋಜನೆಗಳನ್ನ ನಾವು ರೂಪಿಸ್ತಕ್ಕಂಥದ್ದಾಗಿರ್ಬೋದು, ಕಲ್ಯಾಣ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದಾಗಿರ್ಬೋದು, ಇರುವ ವ್ಯವಸ್ಥೆಗಳನ್ನು ಪುನರ್ ರಚನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಮುಂತಾದ ಅನೇಕ ಸಾಧನೆಗಳನ್ನ ಈ ಒಂದು ವರದಿಯ ಮೂಲಕ ನಾವೇನು ಮಾಡ್ಬೋದು, ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂತಂದರೆ ನಾವು ಉತ್ತಮವಾಗಿ ಸಂಶೋಧನೆ ಮಾಡಿ ಉತ್ತಮವಾಗಿ ಅದರ ಒಂದು ವರದಿಯನ್ನು ನಾವು ರೆಡಿ ಮಾಡಿದಾಗ ಅದೇನಾಗುತ್ತೆ, ಸರ್ಕಾರ ತನ್ನ ಜಾರಿಗೆ ತರ್ತಕ್ಕಂಥ ಯೋಜನೆಗಳಿಗೆ ಏನು ಮಾಡುತ್ತೆ, ನಮ್ಮ ಸಂಶೋಧನೆಯನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇಲ್ಲಿ ಸಂಶೋಧನಾ ವರದಿಗಳು ಕೇವಲ ವಿಜ್ಞಾನಿಗಳಿಗೆ ಅಥವಾ ಸಂಶೋಧಕರಿಗೆ ಮಾತ್ರ ಉಪಯೋಗವಾಗಲ್ಲ, ಸಾರ್ವಜನಿಕರಿಗೂ ಕೂಡ ಏನಾಗುತ್ತೆ, ಅದರಿಂದ ಉತ್ತಮವಾದಂಥ ಉಪಯೋಗ ಆಗುತ್ತೆ. ಸೊ ವರದಿಯ ಫಲಿತಾಂಶಗಳನ್ನು ತಿಳಿಯುವುದರಿಂದ ಅವರ ಜೀವನದ ಅಂಕುಡೊಂಕುಗಳನ್ನ ಅಥವಾ ಸರಿ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಏನಾಗುತ್ತೆ, ಈಸಿ ಆಗುತ್ತೆ. ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕೂ ಕೂಡ ಏನಾಗುತ್ತೆ, ನಮ್ಮ ರಿಪೋರ್ಟ್ ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಸಹಾಯವನ್ನು ಮಾಡುತ್ತೆ. ಸೊ ಒಟ್ಟಾರೆಯಾಗಿ ನಾವು ನೋಡೋದಾದರೆ ರಿಸರ್ಚ್ ರಿಪೋರ್ಟ್ ಅಂತಕ್ಕಂಥದ್ದು ತುಂಬ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವತ್ತಿನ ಕಾಲದಲ್ಲಿ ಏನಾಗಿದೆ, ಪಡ್ಕೊಂಡಿದೆ. ಎಷ್ಟೋ ಉತ್ತಮ ರಿಸರ್ಚ್ಗಳು ಇವತ್ತು ಸರ್ಕಾರದ ಅನೇಕ ಯೋಜನೆಗಳಾಗಿ ಜಾರಿಗೆ ಬಂದಿರತಕ್ಕಂಥದ್ದನ್ನು ನಾವು ಅನೇಕ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳೇ ತಿಳ್ಕೊಬೋದಾಗಿದೆ. ಹಾಗಾಗಿ ಈ ರಿಸರ್ಚ್ ರಿಪೋರ್ಟ್ ಅಂತಕ್ಕಂಥದ್ದು ಇಡೀ ರಿಸರ್ಚ್ ಅಂದರೆ ಸಾಮಾಜಿಕ ಸಂಶೋಧನೆಯಲ್ಲಿ ನಾವು ಬಳಸ್ತಕ್ಕಂಥ ಎಲ್ಲ ತಂತ್ರಗಳು ಎಷ್ಟು ಉಪಯೋಗಕಾರಿಯಾಗಿದೆಯೋ ಅಷ್ಟೇ ಉಪಯೋಗವನ್ನು, ಅಷ್ಟೇ ಪ್ರಾಮುಖ್ಯತೆಯನ್ನು ನಮ್ಮ ಒಂದು ಈ ಸಂಶೋಧನಾ ವರದಿಯೂ ಕೂಡ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನಾವಿವತ್ತು ಇದ್ರ ಮೂಲಕ ತಿಳ್ಕೊಬೋದಾಗಿರುತ್ತೆ ವಿದ್ಯಾರ್ಥಿಗಳೇ.